ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಹೊತ್ತಿರುವಂತಹ ನಟ ದರ್ಶನ್ಗೆ ಬೆಂಗಳೂರು ಪೊಲೀಸರು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದು ಅವರ ಶಸ್ತ್ರಾಸ್ತ್ರ ಪರವಾನಗಿ ಅಮಾನತುಪಡಿಸಿ ಗನ್ ಜಪ್ತಿ ಮಾಡಿದ್ದಾರೆ. ಪೊಲೀಸ್ ಆಯುಕ್ತರ ಆದೇಶದ ಅನ್ವಯ ಆರ್ಆರ್ ನಗರ ಠಾಣೆ ಪೊಲೀಸರು ರಾಜರಾಜೇಶ್ವರಿ ನಗರದಲ್ಲಿನ ದರ್ಶನ್ ಮನೆಗೆ ನೋಟಿಸ್ ಜಾರಿ ಮಾಡಿ ತಮ್ಮ ಗನ್ ಅನ್ನು ಠಾಣೆಯಲ್ಲಿ ಠೇವಣಿ ಇಡುವಂತೆ ಸೂಚಿಸಿದ್ರು. ನೋಟಿಸ್ ಜಾರಿ ನಂತರವೂ ಕೂಡ ದರ್ಶನ್ ಗನ್ ಜಮೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ದರು. ಹೀಗಾಗಿ ಪೊಲೀಸರು ಮಂಗಳವಾರ ಖುದ್ದು ದರ್ಶನ್ ನಿವಾಸಕ್ಕೆ ತೆರಳಿ ಗನ್ ಜಪ್ತಿ ಮಾಡಿದ್ದಾರೆ. ಸಕಲೇಶಪುರ ತಾಲೂಕಿನ ಯಸಳೂರು ಉಪವಲಯ ವ್ಯಾಪ್ತಿಯ ಗವಿಬೆಟ್ಟ ಹಾಗೂ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಕಾಂತಾರ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ. ಚಿತ್ರೀಕರಣದ ವೇಳೆ ಸ್ಫೋಟಕಗಳನ್ನು ಬಳಸಿರುವುದರಿಂದ ವನ್ಯಜೀವಿಗಳು ವಿಚಲಿತವಾಗಿ ಬೆಂಕಿ ಹಚ್ಚಿರುವುದರಿಂದ ಕಾಡು ಪ್ರಾಣಿಗಳು ಗ್ರಾಮಗಳಿಗೆ ಬರ್ತಾ ಇದ್ದಾವೆ. ಅದಕ್ಕೆ ಪ್ರಶ್ನಿಸಿದವರ ಮೇಲೆ ಚಿತ್ರತಂಡವು ಹಲ್ಲೆ ಮಾಡಿದೆ ಅಂತ ಗ್ರಾಮಸ್ಥರು ದೂರಿದ್ರು. ಇದನ್ನು ಚಿತ್ರತಂಡ ಅಲ್ಲಗಳೆದಿದ್ದು ಸ್ಪಷ್ಟನೆ ನೀಡಿದೆ. ಸಚಿವರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ನೇತೃತ್ವದ ತಂಡಗಳು ಸೋಮವಾರ ಅಲಿ ಅದಿಸ್ಗರ್ ರಸ್ತೆಯಲ್ಲಿರುವಂತಹ ತೂಕ ಮತ್ತು ಮಾಪನ ಇಲಾಖೆ ಕಚೇರಿಯಲ್ಲಿ ದಾಳಿ ತೆರಳಿದ್ವು. ಆದರೆ ಅಲ್ಲಿಗೆ ಹೋಗುವಷ್ಟರಲ್ಲಿ 13 ಕಚೇರಿಗಳಿಗೆ ಬೀಗ ಹಾಕಿಕೊಂಡು ಇಲಾಖೆಯ ಸಿಬ್ಬಂದಿ ಹೊರಗಡೆ ಹೋಗಿದ್ದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ದಾಳಿಯ ಮಾಹಿತಿ ಸೋರಿಕೆಯೇ ದಾಳಿ ಭಾಗಶಃ ವಿಫಲವಾಗುವುದಕ್ಕೆ ಕಾರಣ ಎಂಬ ಚರ್ಚೆ ಲೋಕಾಯುಕ್ತ ಸಂಸ್ಥೆಯಲ್ಲಿಯೇ ಹುಟ್ಟಿಕೊಂಡಿದೆ. 10 ವರ್ಷಗಳ ಹಿಂದೆ ರಾಜ್ಯದಲ್ಲಿ 6,760 ಕಿಲೋಮೀಟರ್ ಇದ್ದಂತಹ ರಾಷ್ಟ್ರೀಯ ಹೆದ್ದಾರಿ ಜಾಲ ಸದ್ಯ 13,565 ಕಿಲೋಮೀಟರ್ಗೆ ಹಬ್ಬಿದೆ. ಇದು ಸಮಾಧಾನಕರವೇ. ಆದರೆ ಘೋಷಣೆಯಾದ ಮತ್ತು ಕೇಂದ್ರದ ತಾತ್ವಿಕ ಅನುಮೋದನೆ ಪಡೆದ 3,000 ಕಿಲೋಮೀಟರ್ ಯೋಜನೆಗಳು ಸರಿಯಾಗಿ ಸಾಕಾರಗೊಳ್ತಾ ಇಲ್ಲ. ಎಂದಿನಂತೆ ಭೂಸ್ವಾಧೀನ ಸವಾಲು, ಹೆದ್ದಾರಿ ಪ್ರಾಧಿಕಾರದಿಂದ ಸಕಾಲಕ್ಕೆ ಹಣ ಬಿಡುಗಡೆ ಆಗದಿರುವುದು, ಗುತ್ತಿಗೆದಾರರ ಸಮಸ್ಯೆ ಪರಿಣಾಮ ಅಡೆತಡೆಗಳು ಮುಂದುವರೆದಿವೆ. ಕುಂಟುತ್ತಾ ಸಾಗಿರುವಂತಹ ಕಾಮಗಾರಿಗಳು ವೇಗ ಪಡೆದುಕೊಳ್ಳಬೇಕಾಗಿದೆ.